Dear students, welcome back to Shomurthi's Academy YouTube ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಇವತ್ತು ನಡೆದಂಥ ಸೆಕೆಂಡ್ PUC ಪ್ರಿಪ್ರೇಟರಿ ಎಕ್ಸಾಮ್ ಇಂಗ್ಲೀಷ್ ಕ್ವಶನ್ ಪೇಪರ್ಗೆ ಉತ್ತರವನ್ನು ನಾವೀಗ ನೋಡ್ತಾ ಹೋಗೋಣ. ಮೊದಲನೇ ಕ್ವಶನ್, ರೋಮಿಯೋ ಡಿಸ್ಕ್ರೈಬ್ಸ್ ಜೂಲಿಯಟ್ಸ್ ಬ್ಯೂಟಿ ಆಸ್ ಎ ರಿಚ್ ಜಿವೆಲ್ ಇನ್ ಆ್ಯಂಡ್ ಡ್ಯಾಶ್ ಇಯರ್. ಆಪ್ಷನ್ ಬಿ, ಡ್ಯಾಶ್ ಆಸ್ ಫಾರ್ಬಿಡನ್ ದ ಗೇಮಿಂಗ್ ಹೌಸಸ್ ಆಸ್ ಇಟ್ ಕ್ರಿಯೇಟೆಡ್ ಸೋ ಮಚ್ harm. ಆಪ್ಷನ್ ಸಿ. Third question, what quality does the archer require in the bow? Option A. Fourth questionಗೆ ಸರಿಯಾದ ಉತ್ತರ ಆಪ್ಷನ್ ಡಿ. ಹಾಗೆ ಫಿಫ್ತ್ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ ಬಿ. ಸಿಕ್ಸ್ತ್ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ ಡಿ. ಹಾಗೆ ಸೆವೆಂತ್ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ. ಏಯ್ತ್ ಕ್ವಶನ್ಗೆ ಸರಿಯಾದ ಉತ್ತರ ಎ. ನೈನ್ತ್ ಕ್ವಶನ್ಗೆ ಸರಿಯಾದ ಉತ್ತರ ಡಿ. 10th ಕ್ವಶನ್ಗೆ ಸರಿಯಾದ ಉತ್ತರ ಬಿ. ಇವಾಗ ನಾವು ಗ್ರಾಮರ್ ಪಾರ್ಟ್ಸ್ನ ನೋಡ್ತಾ ಹೋಗೋಣ. ನಾನು ಗ್ರಾಮರ್ ಎಲ್ಲ ಕ್ವಶನ್ಸ್ನೂ ಕೂಡ ಎಕ್ಸ್ಪ್ಲೈನ್ ಮಾಡಿ ಅಪ್ಲೋಡ್ ಮಾಡಿದ್ದೆ. ಆ ಎಲ್ಲ ವೀಡಿಯೋಸು ನಿಮ್ಮ ಎಕ್ಸಾಮ್ಗೆ ಅನುಕೂಲ ಆಯಿತು ಅಂತ ಅನ್ಕೋತೀನಿ. ಅನುಕೂಲ ಆಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. 11th ಕ್ವಶನ್ನ ನೋಡೋಣ. ನಾನಿಲ್ಲಿ ನಿಮಗೊಂದು ಟ್ರಿಕ್ಸ್ನ ಹೇಳ್ಕೊಟ್ಟಿದ್ದೆ. ಅದ್ರ ಪ್ರಕಾರ ನೀವಿಲ್ಲಿ ಮಾಡೋದಾದರೆ ಸರ್ಪ್ರೈಸ್ ಇರೋದು ಸರ್ಪ್ರೈಸ್ಡ್ ಫಸ್ಟ್ ಬರ್ಕೋಬೇಕು, ಕೀಪ್ ಇರೋದು ಕೆಪ್ಟ್ ಆಗಿ ಬರ್ಕೋತೀರಾ. ಇಲ್ಲಿ ಕೊನೆಯಲ್ಲಿ ಎಸ್ ಏನೂ ಬಂದಿಲ್ಲ, ಅದಕ್ಕೆ ವಾಸ್ ಸರ್ಪ್ರೈಸ್ಡ್ ಅಂತ ಬರ್ಕೊಂಡಿದ್ದೀರಾ. ಈ ಟೆಲಿಫೋನ್ಸ್ನಲ್ಲಿ ಕೊನೆಯಲ್ಲಿ ಎಸ್ ಬಂದಿದೆ, ಹಾಗಾಗಿ ವರ್ ಕೀಪ್ ಇರೋದು ಕೆಪ್ಟ್ ಆಗುತ್ತೆ, ವರ್ ಕೆಪ್ಟ್. ಸೊ ಫಸ್ಟ್ ಡ್ಯಾಶಿಗೆ ವಾಸ್ ಸರ್ಪ್ರೈಸ್ಡ್, ನೆಕ್ಸ್ಟ್ ಡ್ಯಾಶಿಗೆ ವರ್ ಕೆಪ್ಟ್. ಐ ಹೋಪ್ ಅಟೆಂಡ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅಗೇನ್ ಇಲ್ಲಿ ನೋಡಿ, ಅಗೇನ್ ಎಸ್ ಇದೆ, ಎಸ್ ಬಂತು ಅಂದರೆ ವರ್ ಬರಬೇಕು. ಕಂಡಕ್ಟ್ ಇರೋದು ಕಂಡಕ್ಟೆಡ್ ಆಗುತ್ತೆ, ವರ್ ಕಂಡಕ್ಟೆಡ್. 12th ಕ್ವಶನ್ನ ನೋಡೋಣ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದ ಅಪ್ರೋಪ್ರಿಯೇಟ್ ಎಕ್ಸ್ಪ್ರೆಷನ್ ಗಿವನ್ ಇನ್ ದ ಬ್ರ್ಯಾಕೆಟ್. ಮೊದಲನೇ ಡ್ಯಾಶಿಗೆ ಇದಾಗುತ್ತೆ, ಎರಡನೇ ಡ್ಯಾಶಿಗೆ ಟರ್ನ್ಸ್ ಇಟ್ಸ್ ಬ್ಯಾಕ್ ಆಗುತ್ತೆ. ನೆಕ್ಸ್ಟು 13th ಕ್ವಶನ್ನ ನೋಡ್ತಾ ಹೋಗೋಣ. 13th ಕ್ವಶನ್ನಿಗೆ ದೇ ಇರೋದಕ್ಕೆ ಮೊಬೈಲ್ ಫೋನ್ಸ್, ಹಾಗೆ ದೇರ್ ಇರೋದಕ್ಕೆ ಯಂಗ್ಸ್ಟರ್ಸ್, ವಿಚ್ ಅನ್ನೋದಕ್ಕೆ ಸೀನರಿ ಬರುತ್ತೆ, ಹಾಗೆ ಇಟ್ ಅನ್ನೋದಕ್ಕೆ ಸಾಂಗ್ ಬರುತ್ತೆ, ಊ ಅನ್ನೋದಕ್ಕೆ ಪೀಪಲ್ ಬರುತ್ತೆ. ಓಕೆನಾ. ನೆಕ್ಸ್ಟ್ ಇನ್ನು ಪಾರ್ಟ್ ಬಿ ಥಿಯರಿ ಕ್ವಶನ್ಸ್ ಎಲ್ಲ ಅಟೆಂಡ್ ಮಾಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರೆಲ್ಲ ಎಷ್ಟೆಷ್ಟು ಸ್ಕೋರ್ಸ್ ಮಾಡಿದ್ದೀರಾ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಪ್ಯಾಸೇಜ್ ಅಥವಾ ಪೊಯಮ್ನ ಅಟೆಂಡ್ ಮಾಡ್ಬೋದು. ಸೊ ಆಲ್ಮೋಸ್ಟ್ ಎಲ್ಲರೂ ಕೂಡ ಈಸಿ ಇರೋದನ್ನ ಅಟೆಂಡ್ ಮಾಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಪೊಯಮ್ ಇರೋದು ಅಟೆಂಡ್ ಮಾಡಿರ್ತೀರಾ ಅಂದ್ಕೊಂಡಿದ್ದೀನಿ. ನಾವೀಗ ಅದಕ್ಕೆ ಆನ್ಸರ್ಸ್ನ ನೋಡ್ತಾ ಹೋಗೋಣ. ನೀವೇನಾದರೂ ಪ್ಯಾಸೇಜ್ಗೂ ಆನ್ಸರ್ಸ್ ಬೇಕು ಅಂತಂದರೆ ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಅದಕ್ಕೂ ಕೂಡ ಆನ್ಸರ್ ಪ್ರೊವೈಡ್ನ ಮಾಡ್ತೀನಿ. How many seasons fill a year? 4 year. Name the seasons mentioned in the poem. Spring, summer, autumn and winter. Spring is described as being very short and happy. Next D ಕ್ವಶನ್ಗೆ ಲಕ್ಸುರಿ ಬರುತ್ತೆ. ಈ ಕ್ವಶನ್ಗೆ ನಾವು ಆಪೋಸಿಟ್ ವರ್ಡ್ ಬರಿಬೇಕು. ಡಿಸ್ಸ್ಯಾಟಿಸ್ಫೈಡ್ ಅಥವಾ ಅನ್ಸ್ಯಾಟಿಸ್ಫೈಡ್ ಎರಡು ಕೂಡ ನಡೆಯುತ್ತೆ. ನೆಕ್ಸ್ಟ್ ಕ್ವಶನ್, man's soul is close and contented in autumn season. According to the poet, what will man forgo? ಮಾರ್ಟಲ್ ನೇಚರ್. ಇನ್ನು ಪಾರ್ಟ್ ಡಿ ನೋಡ್ತಾ ಹೋಗೋಣ. ನಾನು ಪಾರ್ಟ್ ಡಿನೂ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಯಾವ ರೀತಿಯಾಗಿ ಈ ಒಂದು ಕ್ವಶನ್ಸ್ನ ಅಟೆಂಡ್ ಮಾಡಬೇಕು ಅಂತ. ಆ ಒಂದು ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೋಡಿ. ಈ ಒಂದು ವಿಡಿಯೋದಲ್ಲಿ ಜಸ್ಟ್ ನಾನು ಆನ್ಸರ್ನ ಹೇಳ್ತೀನಿ. ಇನ್ ಆ್ಯನ್ ಇಂಟರ್ವ್ಯೂ ದ ಕ್ಯಾಂಡಿಡೇಟ್, ದ ಅನ್ನೋದು ಬರುತ್ತೆ. ಓಕೆನಾ. ನೆಕ್ಸ್ಟ್ ಇದನ್ನು ಜಂಬಲ್ ಸೆಗ್ಮೆಂಟ್ ಥರ ಕೊಟ್ಟಿದ್ದಾರೆ, ಅದನ್ನು ಮೀನಿಂಗ್ಫುಲ್ ಸೆಂಟೆನ್ಸ್ ಆಗಿ ಬರಬೇಕು. ದ ಮೀಡಿಯಾ ಪ್ಲೇಸ್ ಆ್ಯನ್ ಇಂಪಾರ್ಟೆಂಟ್ ರೋಲ್ ಇನ್ ಡೆಮೋಕ್ರೆಸಿ. 3rd ಕ್ವಶನ್ಗೆ ಡ್ಯಾಶ್, ಇಲ್ಲಿ ಸೂಟಬಲ್ ವರ್ಬ್ನ ಬರಿಬೇಕು. ದೇರ್ ಆರ್
2 kinds of calendars. ಎಸ್ಟರ್ಡೇ ಇಟ್ ರೈನ್ಡ್ ಹೆವಿಲಿ ಅಂತ ಬರುತ್ತೆ. ನೆಕ್ಸ್ಟ್ ಅದರಲ್ಲಿ ಬಿ ಕ್ವಶನ್ನ ನೋಡ್ತಾ ಹೋಗೋದಾದರೆ ಫಸ್ಟ್ನೇ ಡ್ಯಾಶಿಗೆ ಹೂ ಬರುತ್ತೆ, ಎರಡನೇ ಡ್ಯಾಶಿಗೆ ಬಟ್, ಮೂರನೇ ಡ್ಯಾಶಿಗೆ ಅರ್, ನಾಲ್ಕನೇ ಡ್ಯಾಶಿಗೆ ಬಿಸೈಡ್ಸ್ ಅಂತ ಬರುತ್ತೆ. 32 ಕ್ವಶನ್ನ ನೋಡೋದಾದರೆ ಇಲ್ಲಿ ಶರಣ್ಯ ಸಂಗ್ ದ ಸಾಂಗ್ ಮೆಲೋಡಿಯಸ್ಲಿ ಕ್ವಶನ್ ಟ್ಯಾಗ್ ಆ್ಯಡ್ ಮಾಡಬೇಕು. ಶರಣ್ಯ ಸಂಗ್ ದ ಸಾಂಗ್ ಮೆಲೋಡಿಯಸ್ಲಿ ಡಿಡಂಟ್ ಶಿ. ನೆಕ್ಸ್ಟ್ ಕ್ವಶನ್ಗೆ ಅಂಡರ್ಲೈನ್ ಮಾಡಿದಾರಲ್ಲ ಅದು ನಮಗೆ ಆನ್ಸರ್ ಆಗಿ ಬರಬೇಕು. ನಾವು WH ಕ್ವಶನ್ನ ಮಾಡಬೇಕು. ಸೊ ಅಲ್ಲಿ ವಾಟ್ ಈಸ್ ದ ಮೋಸ್ಟ್ ಔಟ್ಸ್ಟ್ಯಾಂಡಿಂಗ್ ಇನ್ವೆನ್ಷನ್ ಆಫ್ ಮ್ಯಾನ್, ಅಲ್ಲಿ ವಾಟ್ ಅನ್ನೋದು ಬರಿಬೇಕಾಗುತ್ತೆ ನಾವು. ನೆಕ್ಸ್ಟು ರೆಕ್ಟಿಫೈ ದ ಎರರ್ಸ್ ಇನ್ ದ ಫಾಲೋಯಿಂಗ್ ಸೆಂಟೆನ್ಸ್ ಆ್ಯಂಡ್ ರೀರೈಟ್ ದೆಮ್ ಅಂತ ಇದೆ. ಇಲ್ಲಿ ರೆಕ್ಟಿಫೈ ಮಾಡಬೇಕು ನಾವು. ಸ್ಪೆಲ್ಲಿಂಗ್ ನೋಡಿ ಅಡ್ವೈಸ್ಡ್ ಸ್ಪೆಲ್ಲಿಂಗ್ ತಪ್ಪು ಕೊಟ್ಟಿದ್ದಾರೆ. ಅಲ್ಲಿ ಏನು ಬರುತ್ತೆ, ಸುದರ್ಶನ್ ಅಡ್ವೈಸ್, ADVISED, ಅಡ್ವೈಸ್ ಅನ್ನೋ ವರ್ಡನ್ನು ನಾವು ಸರಿ ಮಾಡಿಬಿಟ್ಟು ಬರಿಬೇಕಾಗತ್ತೆ. ನೆಕ್ಸ್ಟ್ ಅದೇ ರೀತಿ ಎರಡನೇ ಕ್ವಶನ್ಗೆ ಚಾರ್ವಿ ವರ್ಕ್ಡ್ ವೆರಿ ಹಾರ್ಡ್ಲಿ ಟು ಸೆಕ್ಯೂರ್ ರ್ಯಾಂಕ್ ಇದೆ. ಹಾರ್ಡ್ಲಿ ಇರೋದು ಜಸ್ಟ್ ಹಾರ್ಡ್ ಆಗಬೇಕಷ್ಟೇ. ಇಷ್ಟನ್ನೇ ನೀವು ರೆಕ್ಟಿಫೈ ಮಾಡಬೇಕಾಗಿರೋದು. ಇನ್ನು ನೋಟ್ ಮೇಕಿಂಗ್ಗೆ ಬರೋದಾದರೆ ಇಲ್ಲಿ ಫಸ್ಟ್ನೇ ಡ್ಯಾಶಿಗೆ ಸೆನ್ಸ್ ಆಫ್ ಸ್ಮೆಲ್, ಎರಡನೇ ಬಾಕ್ಸಿಗೆ ಟ್ರ್ಯಾಕಿಂಗ್ ಕ್ರಿಮಿನಲ್ಸ್, ಹಾಗೆ ಮೂರನೇ ಬಾಕ್ಸಿಗೆ ಬರ್ಡ್ ಪೀಪಲ್, ನಾಲ್ಕನೇ ಬಾಕ್ಸಿಗೆ ಬಾಂಬ್ಸ್ ಆ್ಯಂಡ್ ಡ್ರಗ್ಸ್ ಬರುತ್ತೆ. ಇನ್ನು ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಕೂಡ ನಾನು ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ ಒಂದು ವಿಡಿಯೋ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ನೀವು ಚೆಕ್ ಮಾಡ್ಕೊಳ್ಳಿ. 35th ಕ್ವಶನಿಗೆ ನಾವೀಗ ನೋಡ್ತಾ ಹೋಗೋಣ. 35th ಕ್ವಶನಲ್ಲಿ 2 ಫ್ರೆಂಡ್ಸ್ ಮೀಟ್ ಅಟ್ ಎ ಬುಕ್ ಶಾಪ್. ಇಬ್ಬರು ಫ್ರೆಂಡು ಬುಕ್ ಶಾಪ್ ಹತ್ರ ಮೀಟ್ ಆಗಿದ್ದಾರೆ, ಶಶಿ ಮತ್ತು ಸುಮಾ ಅಂತ. ಶಶಿ ಅವರ್ ಯು ಅಂತ ಗ್ರೀಟಿಂಗ್ ಮಾಡ್ಕೋತಾ ಇದ್ದಾರೆ. ಇವರು ಶಶಿ ಐ ಆಮ್ ಗುಡ್ ಅವರ್ ಯು ಅಂತ ಕೇಳ್ತಾ ಇದ್ದಾರೆ. ಸುಮಾ ಫೈನ್, ಆರ್ ಯು ಬೈಯಿಂಗ್ ಬುಕ್ಸ್? ಶಶಿ ಎಸ್ ಐ ಆಮ್ ಬೈಯಿಂಗ್ ಎ ಫ್ಯೂ ಬುಕ್ಸ್. ಸುಮಾ ಡಿಡ್ ಯು ಫೈಂಡ್ ದೆಮ್? ಶಶಿ ಎಸ್ ಐ ಫೌಂಡ್ ಒನ್ಸ್ ಐ ವಾಸ್ ಲುಕಿಂಗ್ ಫಾರ್ ಅಂತ ಏನಾದರೂ ಒಂದು ಕಾನ್ವರ್ಸೇಷನ್ ಇಷ್ಟು ಬರೆದ್ರೂ ಕೂಡ ನಡೆಯುತ್ತೆ. ಇನ್ನು ಲೆಟರ್ ರೈಟಿಂಗ್ ಕೂಡ ನಾನು ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಎಲ್ಲರೂ ಕೂಡ ಅದನ್ನು ಅಟೆಂಡ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ ಲೆಟರ್ ರೈಟಿಂಗು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಒಮ್ಮೆ ಚೆಕ್ ಮಾಡಿ. ಇದೇ ರೀತಿಯಾಗಿ ನಿಮ್ಮ ಮುಂದಿನ ಎಕ್ಸಾಮ್ಗಳಿಗೂ ಕೂಡ ನಾನು ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಫಿಕ್ಸ್ಡ್ ಕ್ವಶನ್ಸ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಆ ಎಲ್ಲ ವೀಡಿಯೋಸು ಸಿಗಬೇಕು ಅಂತಂದರೆ ಚಾನಲ್ಗೆ ವಿಸಿಟ್ ಮಾಡಿ, ಅಲ್ಲಿ ನಿಮಗೆ ಪರ್ಟಿಕ್ಯುಲರ್ ಪ್ಲೇ ಲಿಸ್ಟಲ್ಲಿ ಸಿಗುತ್ತೆ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತಂದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಸರ್ಕಲ್ನಲ್ಲಿ ಶೇರ್ ಮಾಡಿ. ಹಾಗೆ ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಹಾಗೆ ವಾಟ್ಸಪ್ಪಲ್ಲಿ ಕೂಡ ಫಾಲೋ ಮಾಡ್ಬೋದು. ಆ ಎಲ್ಲ ಚಾನಲ್ ಲಿಂಕ್ಗಳನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಮ್ಮೆ ಚೆಕ್ ಮಾಡಿ. ಥ್ಯಾಂಕ್ ಯು.